ನಮಸ್ತೆ ಫ್ರೆಂಡ್ಸ್. ನೋಡಿ, ನಮ್ಮ ಒಂದು ಬೆಂಗಳೂರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆಯಲ್ಲ, ಇದು ನವರತ್ನ ಕಂಪ್ನಿ. ಓಕೆ, ಇದರಲ್ಲಿ ಟೆಂಪರರಿ ಬೇಸಿಸ್ ಮೇಲೆ ಒಟ್ಟು 137 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ನೋಡಿ, ಅದು ಇರ್ತಕ್ಕಂಥದ್ದು ಬೆಂಗಳೂರಲ್ಲೇ. ಓಕೆ, ಸೊ ನೋಡಿ, ಪ್ರಾಜೆಕ್ಟ್ ಇಂಜಿನಿಯರ್ ಹಾಗೆ ಟ್ರೈನಿ ಇಂಜಿನಿಯರ್ ಹುದ್ದೆಗಳಿದ್ದಾವೆ. ನೋಡಿ, ಇಲ್ಲಿ ಟ್ರೈನಿ ಇಂಜಿನಿಯರಲ್ಲಿ ಯಾವ ಒಂದು ಸೆಕ್ಟರ್ಗಳಲ್ಲಿ ವೇಕೆನ್ಸೀಸ್ ಇದೆ ಅನ್ನೋದಾದರೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್. ಓಕೆ, ಅಂದರೆ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಬಿ ಟೆಕ್ ಮಾಡ್ಕೊಂಡಿರ್ತಕ್ಕಂಥವ್ರು, ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಒಟ್ಟು 42 ಹುದ್ದೆಗಳಿದ್ದಾವೆ, ಮೆಕ್ಯಾನಿಕಲ್ 20, ಕಂಪ್ಯೂಟರ್ ಸೈನ್ಸ್ 5. ಸೊ ಟೋಟಲಾಗಿ 67 ಹುದ್ದೆ ಇದೆ ಟ್ರೈನಿ ಇಂಜಿನಿಯರಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಬಂದು ನಿಲ್ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಎಲ್ಲರೂ ಅಪ್ಲೈ ಮಾಡಿ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಅಪ್ಪರ್ ಏಜ್ ಲಿಮಿಟ್ ಬಂದು 28 ಇಯರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಕ್ಯಾಟಗರಿ ವೈಸು. ಜನರಲ್ ಕ್ಯಾಟಗರಿ ಅವರಿಗೆ 30 ಹುದ್ದೆಗಳಿದ್ದಾವೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 6, OBC 18, SC 9, ST 4. ಸರಿನಾ? ಇಲ್ಲಿ ಪರ್ ಮಂತ್ಲಿ ಎಷ್ಟಿರುತ್ತೆ ಸ್ಯಾಲ್ರಿ ಅಂದರೆ, ಫಸ್ಟ್ ಇಯರ್ 30,000 ಇರುತ್ತೆ ಟ್ರೈನಿ ಹುದ್ದೆ ಅವರಿಗೆ. ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 35,000, ಥರ್ಡ್ ಇಯರ್ 40,000 ಇರುತ್ತೆ. ಓಕೆ, ಹಾಗೆಯೇ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಒಟ್ಟು 70 ಹುದ್ದೆಗಳಿದ್ದಾವೆ. ನೋಡಿ, ಇದರಲ್ಲಿ ಬಿ ಟೆಕ್ ಆಗಿರ್ತಕ್ಕಂಥವ್ರು ಪ್ರಾಜೆಕ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇದರಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾಟ್ರಾನಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ 43, ಮೆಕ್ಯಾನಿಕಲ್ 18, ಕಂಪ್ಯೂಟರ್ ಸೈನ್ಸ್ 8, ಮೆಕ್ಯಾಟ್ರಾನಿಕ್ಸ್ 1 ಹುದ್ದೆ ಇದೆ. ಸೊ ಒಟ್ಟು 70 ಹುದ್ದೆಗಳಿದ್ದಾವೆ ಪ್ರಾಜೆಕ್ಟ್ ಇಂಜಿನಿಯರ್. ಓಕೆನಾ? ಸೊ ಮಿನಿಮಮ್ ಇದಕ್ಕೆ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ಓಕೆ, ಇದು ಅಪ್ಪರ್ ಏಜ್ ಲಿಮಿಟ್ ಬಂದಿದ್ದಕ್ಕೆ 30 ಇಯರ್ಸ್ ಕೊಟ್ಟಿದ್ದಾರೆ. ನೋಡಿ, ರಿಸರ್ವೇಷನ್ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಜನರಲ್ 29, ಎಕನಾಮಿಕಲಿ ವೀಕರ್ ಸೆಕ್ಷನ್ 7, OBC 19, SC 10, ST 5. ನೋಡಿ, ವೇತನ ಬಂದು ಫಸ್ಟ್ ಇಯರ್ಗೆ 40,000 ಇರುತ್ತೆ, ಸೆಕೆಂಡ್ ಇಯರ್ 45,000, ಥರ್ಡ್ ಇಯರ್ 50,000, ಫೋರ್ತ್ ಇಯರ್ 55,000. ಸೊ ಪ್ರತಿ ವರ್ಷ 5,000 ಇನ್ಕ್ರಿಮೆಂಟ್ ಇರುತ್ತೆ. ಓಕೆ, ನೋಡಿ, ಇಲ್ಲಿ ಒಟ್ಟು ಟ್ರೈನಿ ಇಂಜಿನಿಯರ್ 67 ಹುದ್ದೆ, ಸೊ ಪ್ರಾಜೆಕ್ಟ್ ಇಂಜಿನಿಯರ್ ಬಂದು 70 ಹುದ್ದೆ. ಸೊ ಟೋಟಲಾಗಿ 137 ಹುದ್ದೆಗಳು ಇದ್ದಾವೆ. ಈ ಒಂದು ಹುದ್ದೆಗಳು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಓಕೆ, ಬೆಂಗಳೂರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪ್ನಿಯಲ್ಲಿ ಈ ಒಂದು ಹುದ್ದೆಗೆ ಕರೆದಿದ್ದಾರೆ. ಓಕೆ, ನೋಡಿ, ಇಲ್ಲಿ ಟ್ರೈನಿ ಇಂಜಿನಿಯರ್ ಹುದ್ದೆಗೆ ಸೊ ಇನಿಷಿಯಲಿ ಮಿನಿಮಮ್ 2 ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಅದನ್ನು 1 ಇಯರ್, ಅದಾದ ನಂತರ 1 ಇಯರ್ ಅದು ಎಕ್ಸ್ಟೆಂಡ್ ಆಗ್ಬೋದು. 1 ಇಯರ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಹಾಗೆಯೇ ಏನಾದರೂ ಅವಶ್ಯಕತೆ ಇತ್ತು ಅಂದರೆ 1 ಇಯರ್ ಎಕ್ಸ್ಟೆಂಡ್ ಮಾಡ್ತಾರೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಪ್ರಾಜೆಕ್ಟ್ ಇಂಜಿನಿಯರ್ಗೆ ನೋಡಿ, ಇನಿಷಿಯಲ್ ಪೀರಿಯಡ್ ಬಂದು 3 ಇಯರ್ಸ್ ಇರುತ್ತೆ. ಅದು ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ ಏನಾದರೂ ಬೇಕು ಅನ್ನೋದಾದರೆ 1 ಇಯರ್ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, 2,000 ಪರ್ ಇಯರ್ ಪೇ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಬಿಟ್ಟು ಎಕ್ಸ್ಟ್ರಾ ಮೆಡಿಕಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹಾಗೆಯೇ ಸ್ಟಿಚಿಂಗ್ ಚಾರ್ಜಸ್, ಫುಟ್ವೇರ್ ಅಲೌನ್ಸ್ ಅಂತ 12,000 ರುಪೀಸ್ ಪೇ ಮಾಡ್ತಾರೆ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಅವ್ರಿಗೆ ಫಸ್ಟು 4 ಇಯರ್ಸ್ ಕಂಪ್ಲೀಟ್ ಆದ ನಂತರ 1 ಲ್ಯಾಕ್ ಅಮೌಂಟ್ ಕೊಡ್ತಾರೆ. ಇದು ಎವ್ರಿ ಇಯರ್ 25,000 ಅವರಿಗೆ ರಿಟೆನ್ಷನ್ ಬೋನಸ್ ಅಂತ ಬರುತ್ತೆ. ಅದು ಸೊ ಟೋಟಲಾಗಿ ಓವರಾಲ್ 4 ಇಯರ್ಸ್ ಕಂಪ್ಲೀಟ್ ಆದ ನಂತರ 1 ಲಕ್ಷ ಅಮೌಂಟ್ ಕೊಡ್ತಾರೆ. ಓಕೆನಾ? ಇದು ರಿಟೆನ್ಷನ್ ಬೋನಸ್ ಅಂತ. ನೋಡಿ, ಇಲ್ಲಿ ಏಜ್ ಬಂದು ಆಗಲಿ ಅದೇ ಹೇಳಿದ್ದೀನಿ 28 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ಟು. ಇಲ್ಲಿ ಏಜ್ ರಿಸರ್ವೇಷನ್ ಇದೆ. ನೋಡಿ, OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್, SC ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ಕೂಡ 3 ಇಯರ್ಸ್ OBC ಅವ್ರಿಗಿದೆ, SC ಆ್ಯಂಡ್ STಗೆ 5 ಇಯರ್ಸ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ, ಟ್ರೈನಿ ಇಂಜಿನಿಯರ್ ಹುದ್ದೆಗಳಿಗೆ ನೋಡಿ, BE BTech BSc ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಪ್ರಾಜೆಕ್ಟ್ ಇಂಜಿನಿಯರ್ಗೂ ಕೂಡ
ಬಿ ಟೆಕ್ BSc ಇನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು, ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಓಕೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಬೇಕು ಅಂದರೆ ನೀವು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ ನೋಡಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ C++, ಪೈಥಾನ್ ಕೆಲವೊಂದಕ್ಕೆ ಎಲ್ಲ ಕಲ್ತಿರ್ಬೇಕಾಗುತ್ತೆ. ಸೊ ನೀವು ಡೀಟೇಲಾಗಿ ಈ ಒಂದು ಇದು PDF ನೀವು ನೋಡ್ಕೊಳ್ಳಿ. ಓಕೆ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಟ್ರೈನಿ ಇಂಜಿನಿಯರ್ ಹುದ್ದೆಗಳಿಗೆ ರಿಟರ್ನ್ ಟೆಸ್ಟ್ ಇರುತ್ತೆ 100 ಮಾರ್ಕ್ಸಿಗೆ. ನೋಡಿ ನೆನ್ಪಿಟ್ಕೊಂಡಿರಿ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 0.25 ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದು ಬಂದು ಟ್ರೈನಿ ಇಂಜಿನಿಯರ್ಗೆ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ 85 ಮಾರ್ಕ್ಸಿಗೆ, ಪ್ಲಸ್ ಮಿಕ್ಕಿದ 15 ಮಾರ್ಕ್ಸಿಗೆ ಇಂಟರ್ವ್ಯೂ ಇರುತ್ತೆ. ಸೊ ಈ ಒಂದು ಇಂಟರ್ವ್ಯೂ ರೇಷ್ನ 1:5 ರೇಷ್ಯದಲ್ಲಿ ಇಂಟರ್ವ್ಯೂಗೆ ಕರೀತಾರೆ. ಓಕೆ, ಸೊ ಟ್ರೈನಿ ಇಂಜಿನಿಯರ್ ಹುದ್ದೆಗಳಿಗೆ ಯಾವುದೇ ರೀತಿಯಿಂದ ಇಂಟರ್ವ್ಯೂ ಇರೋದಿಲ್ಲ. ರಿಟರ್ನ್ ಟೆಸ್ಟ್ ಆದ ನಂತರ ಡೈರೆಕ್ಟ್ ರಿಕ್ರೂಟ್ ಆಗ್ತಾರೆ. ಪ್ರಾಜೆಕ್ಟ್ ಇಂಜಿನಿಯರ್ಗೆ ರಿಟರ್ನ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ನೋಡಿ, ಅಪ್ಲಿಕೇಶನ್ ಫೀಸ್ ಬಂದು ಟ್ರೈನಿ ಇಂಜಿನಿಯರ್ ಹುದ್ದೆಗಳಿಗೆ ಜನರಲ್ ಕ್ಯಾಟಗರಿ OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 150 ರೂಪಾಯಿ ಪ್ಲಸ್ 18% GST ಇರುತ್ತೆ. ಪ್ರಾಜೆಕ್ಟ್ ಇಂಜಿನಿಯರ್ ಅವ್ರಿಗೆ ಜನರಲ್ ಕ್ಯಾಟಗರಿ OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 400 ರೂಪೀಸ್ ಪ್ಲಸ್ GST ಇರುತ್ತೆ. SC ST ಆ್ಯಂಡ್ PWBD ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಒಂದು ಕಾಪಿ ಪ್ಲಸ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಯಾವೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತೇನೆ ಅಂತ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ. ಅದನ್ನು ಯಾವೊಂದು ಪೋಸ್ಟ್ಗಳು ನೀವು ಸೆಂಡ್ ಮಾಡ್ತಿದ್ದೀರಾ ಅಂದರೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಹಾಕಿ, ಟ್ರೈನ್ ಇಂಜಿನಿಯರ್ ಹುದ್ದೆಗಳಿಗಾದರೆ ನೋಡಿ TE010 ಅಂತ ಕೋಡ್ ಹಾಕಿರಿ. ಪ್ರಾಜೆಕ್ಟ್ ಇಂಜಿನಿಯರ್ ಆದರೆ PA010 ಅಂತ ಕೋಡ್ ಮೆನ್ಷನ್ ಮಾಡಿ. ಯಾವ ಒಂದು ನೀವು ಅಡ್ರೆಸ್ಗೆ ಈ ಒಂದು ಪೋಸ್ಟ್ ಮಾಡಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಸೆಂಟರ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಪ್ರೊಫೆಸರ್ UR ರಾವ್ ರೋಡ್ ನಿಯರ್ ನಾಗಾಲ್ಯಾಂಡ್ ಸರ್ಕಲ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013 ಕರ್ನಾಟಕ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಬಿಫೋರ್ 22/2025, ಸೊ 20ನೇ ತಾರೀಕು ಒಳಗಡೆ ನೀವು ಈ ಒಂದು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, BL ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸೊ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಈ ಒಂದು ವೇಕೆನ್ಸಿ ನಡೀತಾ ಇರೋದು ನಮ್ಮ ಒಂದು ಬೆಂಗಳೂರಲ್ಲಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.